ಇನ್ಕ್ಲೂಡಿಂಗ್ ಮಾಧ್ಯಮಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಹೊರಟಿದ್ದಾರೆ. ಹೌದಾ? ಸತ್ಯಾಂಶ ಏನು? ಇಲ್ಲ, ಈ ಕಾನೂನಿನ ಹೆಡ್ಡಿಂಗೇ ಸ್ಪಷ್ಟವಾಗಿದೆ. ದ್ವೇಷ ಭಾಷಣ ಹಂಗಾರೆ ಬಿಟ್ಬಿಡ್ಬೇಕಾ? ಇದನ್ನ ತಿರಸ್ಕಾರ ಮಾಡಿ ಅಂತ ಹೇಳೋರು ದ್ವೇಷ ಭಾಷಣದ ಪರ ಇದ್ದಾರೆ ಅಂತ ಆಯ್ತಲ್ಲ. ಸರ್ವೋಚ್ಚ ನ್ಯಾಯಾಲಯ ಏನ್ ಹೇಳಿದ್ದಾರೆ? ದ್ವೇಷ ಭಾಷಣ ಏನಿದೆ, ಹೆಡ್ ಸ್ಪೀಚ್, ಇವತ್ತು ಬಹಳ ದೊಡ್ಡ ಸಮಸ್ಯೆ ನಮ್ಮ ದೇಶದಲ್ಲಿ. ಇದಕ್ಕೆ ಕಡಿವಾಣ ಹಾಕ್ಲೇಬೇಕು ಅಂತ ಹೇಳುವಂಥದ್ದು ಸರ್ವೋಚ್ಚ ನ್ಯಾಯಾಲಯ ಹೇಳಿದ್ದನ್ನ ಪಾಲನೆ ಮಾಡ್ತಾ ಇದ್ದೀವಿ ನಾವು. ಯಾರು ಈ ರೀತಿಯಾದಂಥ ದ್ವೇಷ ಭಾಷಣದಲ್ಲಿ ವಿಶ್ವಾಸ ಇಲ್ವೋ ಅವ್ರು ಯಾರಿಗೂ ಭಯ ಬೇಡ. ದ್ವೇಷ ಭಾಷಣ ಮಾಡ್ತೀನಿ ಅಂತ ಯಾರು ಹೇಳಿದ್ರೆ ಅವ್ರಿಗೆ ಇದು ಈ ಕಾನೂನು ತೊಂದರೆ ಆಗ್ತದೆ. ಹೇಳ್ತಾರೆ ಸರ್, ದ್ವೇಷ ಭಾಷಣದ ವಿಧೇಯಕ ಬಂದ್ರೆ ಅದರಲ್ಲಿ ಮೊದಲನೇ ಆರೋಪಿಯಾಗಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ನಂತರ ಗೃಹ ಸಚಿವರು ಇರ್ತಾರೆ ಅಂತ. ಇರ್ತಾರೆ ಬಿಡಿ, ಅವ್ರಿಗೆ ಸಂತೋಷ ಪಡ್ಬೇಕಲ್ಲ. ಅವ್ರಿಲ್ಲದೆ ಇದ್ರೆ ಸಾಕು. ದ್ವೇಷ ಭಾಷಣ ಯಾರು ಮಾಡ್ತಾರೆ ಅವರೆಲ್ಲರೂ ಇರ್ತಾರೆ, ಯಾರೋ ಕಾನೂನಿನ ಮೇಲಿಲ್ಲ. ಇದು ದುರ್ಬಳಕೆ ಆಗುವ ಅವಕಾಶ ಇಲ್ಲ ನೋಡಿ. ಯಾವುದೇ ಕಾನೂನು ಇದ್ರೂ ಕೂಡ ಅದನ್ನ ಚಾಲನೆ ಮಾಡುವಂತವ್ರು ಕಾರ್ಯಾಂಗದ. ಯಾವ್ದಾರ ಪೀನಲ್ ಕಾನೂನು ಬಂದ್ರೆ ಅದು ಪೊಲೀಸ್ನವ್ರು ಮಾಡಬೇಕು. ಎಲ್ಲ ಕಾನೂನು ದುರ್ಬಳಕೆ ಆಗುತ್ತೆ ಅಂತ ಹೇಳಿ ಕಾನೂನನ್ನ ಮಾಡದೇ ಇರುವಂತದ್ದು, ನೀತಿನ ರೂಪಿಸದೇ ಇರುವಂತದ್ದು ಯಾವುದೇ ಆಡಳಿತ ನಡೆಸುವಂತ ಸರ್ಕಾರಕ್ಕೆ ಶೋಭೆ ತರುತ್ತೆ. ಈ ಕಾನೂನು ಜಾರಿಯನ್ನು ಮಾಡಬೇಕು, ಕಾನೂನಿನ ಸರಿಯಾದ ಬಳಕೆ ಆಗಬೇಕು ಅಂತ ಹೇಳುವಂತ ಅದಕ್ಕೆ ನ್ಯಾಯಾಲಯಗಳು ಕೂಡ ಇದೆ, ಕಾರ್ಯಾಂಗ ಕೂಡ ಇದೆ, ಅವ್ರು ಮಾಡ್ತಾರೆ ಅವ್ರ ಕೆಲಸ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿನ್ನೆ ಸ್ವಲ್ಪ ಅದನ್ನ ರಿವೈವ್ ಮಾಡಿ ಅನ್ನುವಂಥದ್ದು ಶಾಸಕ ಪ್ರಸ್ತಾಪ ಆಗಿದೆ. ಸೊ ಇದು ಸರ್ಕಾರದ ಮುಂದೆ ಗಂಭೀರ ಪ್ರಸ್ತಾಪ. ಆ ತರ ಯಾವ ಚರ್ಚೆ ಕೂಡ ಆಗಿಲ್ಲ. ಗ್ಯಾರಂಟಿಗಳು ಬಹಳ ಯಶಸ್ಸಾಗಿ ನಾವು ಕಳೆದ 2.5 ವರ್ಷದಿಂದ ನಡೆಸಿದ್ದೀವಿ. ಮುಂದಕ್ಕೂ ಕೂಡ ಅದನ್ನು ಮುಂದುವರಿಸಲೇಬೇಕು ಅಂತ ಹೇಳುವಂತದ್ದು ಒಂದು. ಮತ್ತು ಕೆಲವು ಈಗ ಮುಖ್ಯಮಂತ್ರಿಗಳು ಕೊಟ್ಟಿರುವಂತಹ ಅನುದಾನದ ಬಳಕೆ ಏನಿದೆ ಅದನ್ನ ಸ್ವಲ್ಪ ಚುರುಕುಗೊಳಿಸಬೇಕು, ಇಲ್ಲಿ ನಮ್ಮ ಆರ್ಥಿಕ ಇಲಾಖೆಯವರಿಗೆಲ್ಲ ಹೇಳಿ ಅಂತ ಹೇಳುವಂಥದ್ದು ಬಿಟ್ರೆ ಯಾರು ಕೂಡ ಗ್ಯಾರಂಟಿಗಳ ವಿರುದ್ಧ ಮಾತಾಡಿಲ್ಲ. ಈ ಫಂಡ್ ರಿಲೀಸ್ ಬಗ್ಗೆ ಸ್ಯಾಟಿಸ್ಫೈಡ್ ಸರ್ ಎಲ್ಲ ಶಾಸಕರು? ಅಂದ್ರೆ 25 ಕೋಟಿ ಅಲ್ಲ, ಈಗ 50 ಕೋಟಿ ಕೊಟ್ಟಿದ್ದಾರೆ. ಅದಕ್ಕೆ ವಿಶೇಷವಾದಂತ ಹೆಡ್ ಆಫ್ ಅಕೌಂಟ್ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಅದು ರೆಡಿ ಫಂಡ್ ಇದೆ. 33% ರಿಲೀಸ್ ಕೂಡ ಆಗಿದೆ. ಯಾರೆಲ್ಲ ಇದು ಕೊಟ್ಟಿದ್ದಾರೆ, ಆಕ್ಷನ್ ಪ್ಲಾನ್ ಕೊಟ್ಟಿದ್ದಾರೆ, ಅದರಿಂದ ಕೆಲಸ ಆಗುತ್ತೆ. ಸ್ವಲ್ಪ ತಡ ಆಗಿದೆ ಅಂತೇಳಿ ತುಂಬಾ ಜನ ಶಾಸಕರು ಹೇಳಿದ್ರು. ಖುಷಿ, ಅವ್ರು ಹೇಳೋದು ಸರಿ ಇದೆ. ಅದನ್ನು ಸರಿಪಡಿಸಲಿಕ್ಕೆ ಯಾರು ಒಬ್ಬರು ನೋಡಲ್ ಆಫೀಸರ್ ಮಾಡಿ ಅಂತ ಕೂಡ ಮುಖ್ಯಮಂತ್ರಿ ಹೇಳಿದ್ರು. ಅದನ್ನು ಅವ್ರು ಗಮನ ಹರಿಸ್ತೀನಿ ಅಂತ ಹೇಳಿದ್ದಾರೆ. ಇದು ವರದಿ ಸಲ್ಲಿಕೆ ಆಗಿದೆ ಅಂತ ತಮ್ಮ ಮೂಲಕನೇ ಗೊತ್ತಾಗಿದೆ ಅಂತ. ಮೊದಲನೇ ವರದಿ ಅಂತೂ ಸಲ್ಲಿಸಿದ್ರು ಇವ್ರ ಮೇಲೆ. ಮತ್ತೆ ಬಹಳ ಮುಖ್ಯವಾಗಿ ಇದರಲ್ಲಿ ಈಗ ತನಿಖೆಯಲ್ಲಿ ಯಾವುದು ಅವ್ರು ಹೇಳಿದಂತ ಆರೋಪಗಳು ಯಾವುದು ಸತ್ಯ ಅಲ್ಲ. ಅದರಿಂದ ಆರೋಪ ಮಾಡಿರುವಂತದ್ದು ನೈಜತೆಯಿಂದ ಕೂಡಿಲ್ಲ ಅಂತ ಹೇಳಿದ್ರೆ ಷಡ್ಯಂತ್ರ. ಬಹುಶಃ ಆ ರೀತಿಯಾದಂಥ ವರದಿ ಹಾಕಿರ್ಬೋದು, ನಾನು ನೋಡಿಲ್ಲ. ಆದರೆ ಅದು ಒಂದು ಸತಿ ಒಂದೊಂದು ತನಿಖೆಯಲ್ಲಿ ಏನು ಹೊರಗಡೆ ಬರ್ತದೆ ಅದರಂತೆ ಅವರು ವರದಿ ಸಲ್ಲಿಸ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.